ಸೂರ್ಯನಿಗೆ ತುಂಬಾ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಬರ್ತಿದ್ದೀನಿ ಚಿನ್ನ. ಸೂರ್ಯನಿಗೆ ತುಂಬ ಹೊತ್ತು ಗ್ರಹಣ ಹಿಡಿಯೋದಿಲ್ಲ, ನಾನು ಬರ್ತಾ ಇದ್ದೀನಿ ಚಿನ್ನ. ಡೆವಿಲ್ ಸಿನಿಮಾದ ಒಂದು ಇಂಟೆನ್ಸ್ ಆದಂತಹ ಡೈಲಾಗನ್ನು ಹೇಳೋದ್ರ ಮೂಲಕ ಚಾಲೆಂಜ್ ಸ್ಟಾರ್ ದರ್ಶನ್ ರವರ ಡೆವಿಲ್ ಸಿನಿಮಾದ ಟ್ರೇಲರ್ ಎಂಡ್ ಆಗುತ್ತೆ. ಸಿನಿಮಾದ ಓಪನಿಂಗು ಹೇಗಿರುತ್ತೆ ಅನ್ನುವಂತಹ ಒಂದು ಮಜವನ್ನು ಟ್ರೇಲರ್ ಒಂದು ಸಣ್ಣ ಝಲಕ್ ಮೂಲಕ ಕೊಟ್ಟಿದೆ. ಈಗಾಗಲೇ ಚಿತ್ರತಂಡ ಮಾತಾಡಿದಂತೆ ಇದು ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ವೃತ್ತಿ ಜೀವನದಲ್ಲಿ ಮೆಜೆಸ್ಟಿಕ್ ಇಂದ ಕಾಟೇರ ತನಕ ಅವರು ಮಾಡಿದಂತಹ ಎಲ್ಲ ಸಿನಿಮಾಗಳ ಯಾವುದೇ ಒಂದು ಛಾಯೆಯನ್ನು ಇಲ್ಲಿ ತೋರಿಸಲಾಗದೆ ಒಂದು ಹೊಸ ತರಹದ ದರ್ಶನ್ ರವರನ್ನು ನೀವು ನೋಡ್ತೀರಿ ಅಂತ ಪ್ರಕಾಶ್ ವೀರ್ ಅವರು ಸಾರಿ ಹೇಳಿದ್ರು. ಇಡೀ ಚಿತ್ರತಂಡ ಕೂಡ ಹೇಳಿತ್ತು. ಡೆವಿಲ್ ಚಿತ್ರದ ಟ್ರೇಲರ್ ನೋಡಿದಾಗ ಫಸ್ಟ್ ಶಾಟಿಂದ ಕೊನೆ ಶಾಟ್ ತನಕನೂ, ಅಂದರೆ ಗ್ರಹಣದ ಹಿಡಿಯಲ್ಲ ಅನ್ನುವಂಥ ಶಾಟು, ನಾನು ಬರ್ತಾ ಇದ್ದೀನಿ ಚಿನ್ನ ಅನ್ನುವಂಥ ಶಾಟು, ಅಲ್ಲಿ ತನಕನ ಚಾಲೆಂಜ್ ಸ್ಟಾರ್ ದರ್ಶನ್ ರವರನ್ನು ಎಷ್ಟು ವಿಭಿನ್ನವಾದಂತಹ ರೀತಿಯಲ್ಲಿ ತೋರಿಸಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ವಿಭಿನ್ನವಾಗಿ ತೋರಿಸುವಂಥ ಪ್ರಯತ್ನವನ್ನು ನಿರ್ಮಾಪಕರು ಹಾಗೂ ನಿರ್ದೇಶಕರಾದಂತಹ ಪ್ರಕಾಶ್ ವೀರ್ ಅವರು ಬ್ರಿಲಿಯಂಟಾಗಿ ತುಂಬ ಕನ್ವಿಕ್ಷನ್ ಪಾಯಿಂಟ್ ಆಫ್ ವ್ಯೂ ತೋರಿಸಿದ್ದಾರೆ. ಜೊತೆಗೆ ಸುಧಾಕರ್ ರಾಜ್ ಅವರ ಕ್ಯಾಮ್ರಾ ಚಾಲಕ, ಅಜನೀಶ್ ಅವರ ಮ್ಯೂಸಿಕ್ಕು, ಕಾಂತರಾಜ್ ಅವರ ಸಂಭಾಷಣೆ ತುಂಬ ಚಿಕ್ಕದಾಗಿ ಇಲ್ಲಿ ಝಲಕ್ಕನ್ನು ತೋರಿಸಿದ್ದಾರೆ. ವಿನಯ್ ಅವರು, ಬಿಗ್ ಬಾಸ್ ವಿನಯ್ ಅವರು, ಜೊತೆಗೆ ಗಿಲ್ಲಿ ನಟ, ರಚನಾ ರೈ, ಅಚ್ಯುತ ಅವರು, ಮಹೇಶ್ ಮಾಂಜ್ರೇಕರ್ ಅವರು ಒಂದೊಂದು ಸಣ್ಣ ಶಾರ್ಟಲ್ಲಿ ಬಂದು ಹೋದ್ರೂ ಇದು ಯಾವ ಥರದ ಜಾನರ್ ಸಿನಿಮಾ ಗುರು. ಯೂಶಲಿ ನಾವು ಯಾವುದೇ ಸಿನಿಮಾದ ಟೀಸರ್ ಟ್ರೇಲರ್ ನೋಡಿದಾಗ ಒಂದು ಪಾಯಿಂಟ್ ಆಫ್ ವ್ಯೂ, ಒಂದು ಜಡ್ಜ್ಮೆಂಟಿಗೆ ಬರ್ತೀವಿ, ಇದು ಈ ಥರದ ಸಿನಿಮಾ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇದು ಪೊಲಿಟಿಕಲ್ ಡ್ರಾಮಾ ಆಗಿರುತ್ತೆ, ಕಾಮಿಡಿ ಡ್ರಾಮಾ ಆಗಿರುತ್ತೆ, ಸಸ್ಪೆನ್ಸ್ ಥ್ರಿಲ್ಲರ್ ಆಗಿರುತ್ತೆ, ಒಂದು ಫ್ಯಾಮಿಲಿ ಡ್ರಾಮಾ ಆಗಿರುತ್ತೆ. ಈ ಥರದ ಜಾನರ್ಸನ್ನು ನಾವು ಸಾಮಾನ್ಯವಾಗಿ ಹೇಳ್ತಾ ಹೋಗ್ತೀವಿ. ಬಟ್ ಇಲ್ಲಿ ಪ್ರಕಾಶ್ ವೀರ್ ಅವರ ಈ ಸಿನಿಮಾದ ಒಂದು ಕಾಂಟೆಂಟನ್ನು ನೋಡಿದಾಗ 100% ಇದು ನಮಗೆ ಅರ್ಥ ಆಗ್ತಿಲ್ಲ. ಪರ್ಸ್ನಲಿ ನಾನು ಬಹಳಷ್ಟು ರಿವ್ಯೂಗಳನ್ನು ಮಾಡಿದ್ದೀನಿ, ಬಟ್ ಇಲ್ಲಿ ನನಗೆ ಒಂದು ಜಡ್ಜ್ಮೆಂಟ್ ಸಿಗಲಿಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲಿ ಎಲ್ಲ ಥರದ ಎಲಿಮೆಂಟ್ಸನ್ನು ನೋಡ್ತಿದ್ದೀವಿ. ಒಂದು ಕಾಮಿಡಿ ತೋರಿಸುವಂಥ ಒಂದು ಪ್ರಯತ್ನ, ಒಂದು ಪೊಲಿಟಿಕಲ್ ಡ್ರಾಮಾವನ್ನು ತೋರಿಸುವಂಥ ಪ್ರಯತ್ನ, ಒಂದಷ್ಟು ಅಭಿಮಾನಿಗಳಿಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂತಹ ಒಂದು ಪ್ರಯತ್ನ, ಇದೆಲ್ಲವನ್ನು ನೋಡಿದಾಗ 100% ಪ್ರಕಾಶ್ ವೀರ್ ಅವರು ಹಾಗೂ ಇಡೀ ಚಿತ್ರತಂಡ ಮಾತಾಡಿದಂತೆ ಇದರಲ್ಲಿ ದರ್ಶನ್ ಅವರನ್ನು ಇಲ್ಲಿಯ ತನಕ ನಾವು ನೋಡಿರದಂತಹ ದರ್ಶನ್ ಅವರನ್ನು ನೋಡ್ತೀವಿ. ಡೆವಿಲ್ ಚಿತ್ರದ ಟ್ರೇಲರ್ ಈಗಷ್ಟೇ ಲಾಂಚ್ ಆಗಿದೆ. ಬ್ರಿಲಿಯಂಟ್ ಆದಂತಹ ಪ್ರಯತ್ನ, ತುಂಬ ಲ್ಯಾವಿಶ್ ಆಗಿ ದೊಡ್ಡ ಬಜೆಟ್ನ ಸಿನಿಮಾ ಅಂತ ಅದು ಸಾರಿ ಹೇಳ್ತಾ ಇದೆ. ಮೇಲಾಗಿ ಮೊನ್ನೆ ಪ್ರೆಸ್ ಮೀಟಲ್ಲಿ ವೇದಿಕೆ ಮೇಲೆ ಮಾತಾಡುವಾಗ ಪ್ರಕಾಶ್ ವೀರ್ ಅವರು ಹೇಳಿದರು, ದರ್ಶನ್ ಅವರು ಈ ಸಮಯ ನನ್ನ ಜೊತೆಗಿದ್ದಿದ್ರೆ ನನಗೊಂದು ಸ್ಟ್ರೆಂತೇ ಬೇರೆ ಇರ್ತಿತ್ತು ಅಂತ. ಎಲ್ಲರ ಮುಖದಲ್ಲೂ ಆ ಭಾವ ಇತ್ತು. ಆದರೆ ಅವರು ಮಾತಾಡುವಾಗ ಹಾಗೂ ಅವರ ಧರ್ಮಪತ್ನಿಯವರು ಮಾತಾಡುವಾಗ ಸಿನಿಮಾವನ್ನು ಅವರ ಸೆಲೆಬ್ರಿಟೀಸ್ಗಳು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತಹ ದೊಡ್ಡದಾದಂತಹ ಭರವಸೆ, ಜೊತೆಗೆ ಎಲ್ಲ ಮಾಧ್ಯಮದವರಿಗೂ ಸಹ ಒಂದು ಪ್ರೀತಿ ಡೆವಿಲ್ ಚಿತ್ರದ ಮೇಲೆ ಬಂದಿದೆ. ಎಲ್ಲರೂ ಸಿನಿಮಾವನ್ನು ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮನ್ನು ಸೇರಿ. ಹಾಗಿದ್ರೆ ಡೆವಿಲ್ ಚಿತ್ರದ ಟ್ರೇಲರ್ ಅದ್ಭುತವಾಗಿದೆ. ದರ್ಶನ್ ರವರನ್ನು ಬೇರೆ ತರಹದಲ್ಲೇ ನೋಡುವಂತಹ ಎಲ್ಲರ ಆಸೆ 100% ನೆರವೇರುತ್ತೆ. ಡಿಸೆಂಬರ್ 11ಕ್ಕೆ ರಾಜ್ಯಾದ್ಯಂತ ಬರ್ತಿರುವಂತಹ ಡೆವಿಲ್ ಚಿತ್ರವನ್ನು ನಾವೆಲ್ಲರೂ ಸಿನಿಮಾ ಪ್ರೇಮಿಗಳು, ಜೊತೆಗೆ ವಿಶೇಷವಾಗಿ ಚಾಲೆಂಜ್ ಸ್ಟಾರ್ ದರ್ಶನ್ ರವರನ್ನು ಪ್ರೀತಿಸುವಂತಹ ಎಲ್ಲ ಅವರ ಸೆಲೆಬ್ರಿಟೀಸ್ಗಳು ಈ ಸಿನಿಮಾವನ್ನು 100% ನೋಡಿ ಗೆಲ್ಲಿಸ್ತೀರಿ. ಕಾರಣ ಅಂತಹ ಕಂಟೆಂಟ್ ಇದರಲ್ಲಿ ಕಾಣಿಸ್ತಿದೆ. ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ಡೆವಿಲ್ ಚಿತ್ರದ ಈ ಟ್ರೇಲರ್ ಸಖತ್ತಾಗಿದೆ, ಸೂಪರ್ ಆಗಿದೆ. ಮೈ ಝುಮ್ ಅನ್ನುವಂತಹ ಆ ಒಂದು ಮೇಕಿಂಗು. ಆಲ್ ದ ವೆರಿ ಬೆಸ್ಟ್ ಟು ಎಂಟೈರ್ ಡೆವಿಲ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಿ ದರ್ಶನ್ ಸರ್, ಥ್ಯಾಂಕ್ ಯು ಸೋ ಮಚ್. ಸೂಪರ್.